ಮತ್ತು ನನಗೆ ಅತ್ಯಂತ ಆತ್ಮೀಯರು ನಮ್ಮ ಗುರುಗಳಿವರು ಆರ್.ಕೆ. ಹುಡುಗಿ ಸರ್. ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ ಒಂದು ವರ್ಷ ನಮಗೆಲ್ಲ ಅವರು ಅತ್ಯಂತ ಉತ್ತಮವಾಗಿ ನಮಗೆ ಗುರುಗಳಾಗಿ ಇಂಗ್ಲಿಷ್ ಟೀಚರ್ ಇದ್ರು, ಇಂಗ್ಲಿಷ್ ಪ್ರೊಫೆಸರ್ ಅವರು. ಹೀಗಾಗಿ ಅವ್ರು ಯಾವಾಗಲೂ ಪ್ರಗತಿಪರ ವಿಚಾರ ಮಾಡುವಂತವ್ರು. ಆರ್.ಕೆ. ಹುಡುಗಿ ಸರ್ ಅವರಿದ್ದಾರೆ, ನಮ್ಮ ಬಸವರಾಜ್ ದೇಶಮುಖ್ ಅವರು ಇದ್ದಾರೆ, ಬಸವರಾಜ್ ಜಾರ್ಜೆಟ್ಟಿ ಅವರಿದ್ದಾರೆ, ಮನ್ನನ್ ಸೇಠ್ ಅವರಿದ್ದಾರೆ, ಮೇಲೆ ಅರವಿಂದ್ ಅರಳಿ ಅವರು. ಈಗಾಗಲೇ ನೀವು ಕೇಳಿದಿರಿ, ವಿಧಾನ ಪರಿಷತ್ತಿನಲ್ಲಿ ಅವರು ವಿಧಾನಸಭೆ ಸದಸ್ಯರಿದ್ದಾಗ ಆ ಒಂದು ಈ ವಿಷಯವನ್ನು ಬಹಳ ಸಲ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಇವತ್ತು ಗುಲ್ಬರ್ಗಾದಿಂದ ಸುಮಾರು ಜನ ಬಂದಿದ್ದಾರೆ, ಗೌಸುದ್ದೇನ್ ಇದ್ದಾರೆ, ಮತ್ತೆ ಮನ್ನನ್ ಸೇಠ್ ಇದ್ದಾರೆ. ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಚಿಂತಕರು, ಇವತ್ತು ಏನು ಬುದ್ಧಿಜೀವಿಗಳು ಬಂದಿದ್ದೀರಿ, ಮಾಧ್ಯಮದ ಮಿತ್ರರಿದ್ದಾರೆ. ಇವತ್ತೆಲ್ಲ ನಮ್ಮ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಬಿಸಿಲಲ್ಲಿ ತಾವೆಲ್ಲ ಕೂತಿದ್ದೀರಿ. ಜೊತೆಯಲ್ಲಿ ನಮ್ಮ ಜಿಲ್ಲಾಡಳಿತ, ನಮ್ಮಲ್ಲಿ ಗಿರೀಶ್ ಬಡೋಲಿ ಅವರು ಬಂದಿದ್ದಾರೆ, ನಮ್ಮ ಶೀಲ್ವಂತ್ ಇದ್ದಾರೆ, ಶಕೀಲ್ ಇದ್ದಾರೆ, ಇಲ್ಲಿ SP ಅವರು ಬಂದಿದ್ದಾರೆ, ಪ್ರದೀಪ್ ಅವರು. ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೆ ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆ ನಡೀತಾ ಇದೆ. ಐತಿಹಾಸಿಕವಾದಂತಹ ಒಂದು ಸಭೆ. 926 ದಿವಸ ಸತತವಾಗಿ ಅಹೋರಾತ್ರಿ ಧರಣಿ ಮಾಡಿದ ಮೇಲೆ ನೀವು ಇವತ್ತು ನಿಮ್ಮ ಪ್ರತಿಭಟನೆಯನ್ನು ನಮ್ಮ ಒಂದು ಮನವಿ ಮೇರೆಗೆ, ಸರ್ಕಾರದ ಒಂದು ಮನವಿ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಅದರ ನಿಮಿತ್ತ ಇವತ್ತು ನಾವೆಲ್ಲ ನಿಮಗೆ ವಿನಂತಿ ಮಾಡಿದ್ದೀವಿ, ಅದಕ್ಕೆ ಹೋಗೊಟ್ಟು ನಿಮ್ಮ ಅಹೋರಾತ್ರಿ ಧರಣಿ ಹಿಂಪಡಿತಾ ಇದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ನನ್ನ ಪರವಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತ್ಮೀಯರೇ, ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೇನೆ, ಇವತ್ತೇನು ರೈತರಿದ್ದಾರೆ, ರೈತರು ಅನ್ನದಾತರು, ಈ ಒಂದು ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ರೈತರು ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತು ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ, ಅನೇಕ ಯೋಜನೆಗಳು ಮಾಡ್ತೀವಿ, ನೀರಾವರಿ ಯೋಜನೆ ಮಾಡ್ತೀವಿ, ರೈತರಿಗಾಗಿ ಅಂತಿದೆ, ಇಲ್ಲ ಅಂತಿಲ್ಲ. ರೈತರ ಜೊತೆಯಲ್ಲಿ ಇಡೀ ಕಾರಂಜ ಜಲಾಶಯದಲ್ಲಿ ಈಗ ಸುಮಾರು 50,000 ಎಕರೆ ಭೂಮಿಗೆ ನೀರು ಹೋಗ್ತಾ ಇದೆ. ನಾವು ಇವತ್ತಿದು 75,000 ಎಕರೆಗೆ ನೀರು ಹೋಗ್ಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇವೆ. ಇನ್ನೂ ಕೆಲವೊಂದು ಕಡೆ ಕಾಲುವೆಗಳು ಆಗ್ಬೇಕಾಗಿದೆ. ಆದರೆ ಇವತ್ತು ನೋಡಿ ನೀವು, ಕಾರಂಜ ಜಲಾಶಯದಿಂದ ಈಗೇನು ಸುಮಾರು 7.69 TMC ಫೀಟ್ ಜಲಾಶಯದಲ್ಲಿ ನೀರು ಸಂಗ್ರಹಣೆ ಮಾಡಿದ್ದೀವಿ. ಈ ನೀರಿನಿಂದ ಇವತ್ತೇನು ಕುಡಿಯೋ ನೀರು, ಆ ನೀರು ಕುಡಿಯೋ ನೀರು ಬೀದರ್ಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆ, ಹುಮ್ನಾಬಾದ್ ಚಿಟಗುಪ್ಪಾಗೆ ಸರಬರಾಜು ಆಗ್ತಾ ಇದೆ, ಭಾಲ್ಕಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆ. ಈಗೇನು ಜಲ ಜೀವನ್ ಮಿಷನ್ ಮಾಡ್ತಾ ಇದ್ದೀವಿ ಯೋಜನೆ, ಬೀದರ್ ಜಿಲ್ಲೆಯಲ್ಲಿರುವಂತಹ ಸುಮಾರು 800 ಜನವಸತಿ ಪ್ರದೇಶಗಳು, ಅದರಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಿಗೆ 24/7 ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಕೊಡಬೇಕು ಅನ್ನೋದಕ್ಕೆ ಅನೇಕ ಹಳ್ಳಿಗಳಿಗೆ ಮೂಲ ನೀರು ಕೊಡುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಕಾರಂಜ ಜಲಾಶಯ ಅಂತ ಮಾಡ್ತಾರೆ. ಇದು ಬೀದರ್ ಜಿಲ್ಲೆಯ ಸುಮಾರು 18ರಿಂದ 20 ಲಕ್ಷ ಜನರಿಗೆ ಇದರಿಂದ ಸಹಾಯ ಆಗ್ತಾ ಇದೆ. ಆದರೆ ಒಂದು ಕಡೆ ಜನರಿಗೆ ಸಹಾಯ ಇದೆ, ಮತ್ತೊಂದು ಕಡೆ ನೀವೆಲ್ಲ ಸಂತ್ರಸ್ತಿರ್ತೀರಿ, ನೀವೆಲ್ಲ ಮುಳುಗಡೆ ಪ್ರದೇಶದವರು ಇದ್ದೀರಿ. ಏನು 7-8 ಗ್ರಾಮಗಳು ಸಂಪೂರ್ಣವಾಗಿ ಮುಳುಗೋಗಿದ್ದಾವೆ. ನೀವು ಮನೆ, ಮಠ, ನಿಮ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಕಳ್ಕೊಂಡಿದ್ದೀರಿ. ಕಳ್ಕೊಂಡು 70ರ ದಶಕದಲ್ಲಿ ಪ್ರಾರಂಭ ಆಗಿ ಸುಮಾರು ಈಗ 50 ವರ್ಷ ಆಗ್ತಾ ಇದೆ. ಅವತ್ತು ನಮ್ಮ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ದಾರೆ. ಆದರೆ ಇದೆಲ್ಲ ಆದರೂ ನಿಮ್ಗೇನು ಅವತ್ತಿನ ಭೂಮಿಯ ಬೆಲೆ ಏನಿತ್ತು, ಆ ಬೆಲೆ ಬಹಳ ಅತಿ ಕಡಿಮೆ ಇತ್ತು. ಏನು 2,000, 3,000, 4,000, 7,000 ಈ ರೀತಿಯಲ್ಲಿ ಸುಮಾರು ಸಾವಿರಾರು ಎಕರೆ, ನಿಮ್ದು 15,000 ಎಕರೆ. ಮತ್ತೆ ಆಮೇಲೆ ಏನು ಉಪಕಾಲುವೆಗಳು, ಮುಖ್ಯ ಕಾಲುವೆಗಳು ಮಾಡಲಿಕ್ಕೆ ಭೂಸ್ವಾಧೀನ ಮಾಡಿಕೊಂಡಂಥದ್ದು ಒಂದು 5,000, ಎಲ್ಲ ಸೇರಿಸಿದ್ರೆ 20,000 ಎಕರೆ ಭೂಸ್ವಾಧೀನ ಪಡ್ಕೊಂಡಿದ್ದೀವಿ. ಈ ಭೂಮಿಗೆ ಏನಾದರೂ ಬೆಲೆ ಕಟ್ಟಲಿಕ್ಕೆ ಆಗುತ್ತಾ? ಭೂಮಿ ನೋಡಿ, ಭೂಮಿ ನಿಮ್ದು ಅಷ್ಟೇ ಅಲ್ಲ, ನಿಮ್ಮ ತಂದೆಯಿಂದ, ನಿಮ್ಮ ತಾತ, ನಿಮ್ಮ ಮುತ್ತಾತ, ಇವತ್ತು ಯಾರ್ಯಾರು ತಳತಳಾಂತರದಿಂದ 100 ವರ್ಷ ಅಷ್ಟೇ ಅಲ್ಲ, 200, 300, 400 ವರ್ಷದಿಂದಲೂ ಆ ಭೂಮಿ ಬಂದಂಥದ್ದು. ಇವತ್ತು
ಆ ಭೂಮಿಗೆ ಯಾರು ಬೆಲೆನೇ ಕಟ್ಟಲಿಕ್ಕೆ ಆಗದಿಲ್ಲ. ಇವತ್ತು ನೋಡಿ ಭೂಮಿ ಬೆಲೆ ಗಗನಕ್ಕೆ ಏರ್ತಾ ಇದೆ.